ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಒಂದು ತಂತ್ರಸಾರವನ್ನು ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ತಪ್ಪದಿರ ಈ ವಿಡಿಯೋನ ನೋಡಿ, ನಿಮಗೂ ಕೂಡ ತುಂಬ ಅಂದರೆ ತುಂಬ ಅನುಕೂಲವಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿನ್ನೆ ಗ್ರಹಣ ಇತ್ತು ನೋಡಿ, ನಾನು ನಿನ್ನೆ ಸಂಜೆ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ. ಸರಳವಾಗಿ ತುಂಬ ಲೇಟ್ ಆಗಿದ್ದರಿಂದ ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ. ಈ ಒಂದು ಮಂತ್ರವನ್ನು ನೀವು ಕೇವಲ 3 ದಿನ ಚಾಲೆಂಜ್ ಮಾಡಿ ಹೇಳ್ತೀನಿ. ಸ್ನಾನ ಬೇಡ, ಪೂಜೆ ಬೇಡ, ವ್ರತ ಬೇಡ, ಏನು ಅಂದರೆ ಏನೂ ಬೇಡ. ಸರಳವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೇ ಆದರೆ ನಿಮಗೆ ಏನೇ ಒಂದು ನಿಮ್ಮ ಮನಸ್ಸಿನಲ್ಲಿ ಕೋರಿಕೆ ಇದ್ದರೂ ಕೂಡ ಕೇವಲ 3 ದಿನದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ. ಕೇವಲ ನೀವು 3 ಬಾರಿ ಹೇಳಬಹುದು, 5 ಬಾರಿ 9 ಬಾರಿ ಸಹ ಹೇಳ್ಕೊಳ್ಬಹುದು. ಇಲ್ಲ ನಮ್ಮ ಕೈಯಲ್ಲಿ ಟೈಮ್ ಇಲ್ಲ ಅಂತಂದರೆ ಕೇವಲ 3 ಬಾರಿ ಕೂಡ ಹೇಳ್ಕೊಂಡ್ರು ನಡೆಯುತ್ತೆ. ಆದರೆ ಈ ಒಂದು ಮಂತ್ರವನ್ನು ನೀವು ಗುಪ್ತವಾಗಿ ಹೇಳ್ಕೊಳ್ಬೇಕಾಗತ್ತೆ. ಯಾರ ಮುಂದೆನೂ ಶೇರ್ ಮಾಡ್ಕೋಬಾರ್ದು. ನಾನು ಈ ರೀತಿಯಾಗಿ ಮಂತ್ರ ಹೇಳ್ಕೊಳ್ತಾ ಇದ್ದೀನಿ, ಈ ರೀತಿಯಾಗಿ ಯಾರ ಮುಂದೆನೂ ಸಹ ನೀವು ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಗುಪ್ತವಾಗಿ ಹೇಳ್ಕೊಳ್ಳಿ. ಕೇವಲ 3 ದಿನದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ. ಇದು ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಖಂಡಿತವಾಗ್ಲೂ ತಂದು ಕೊಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅಪನಂಬಿಕೆ ಅನ್ನೋವಂಥದ್ದು ಇಡಬೇಡಿ. ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನೋವಂಥದ್ದು ಬರೋವಂಥದ್ದು. ಬನ್ನಿ ಇವಾಗ ಯಾವ ಮಂತ್ರ ಏನು ಅನ್ನೋದನ್ನು ನೋಡೋಣ. ನೋಡಿ, ವಾರಾಹಿ ಅಮ್ಮನ ಆರಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ತುಂಬ ಜನ ಕೇಳ್ತಾನೆ ಇದ್ದೀರಿ. ನೀವು ವಾರಾಹಿ ಅಮ್ಮನ ಫೋಟೋ ಕೂಡ ಇಟ್ಟುಕೊಂಡು ಮಾಡ್ಬೋದು. ವಾರಾಹಿ ಅಮ್ಮನ ದೀಪದಲ್ಲಿ ಕೂಡ ಆವಾಹನೆಯನ್ನು ಮಾಡ್ಬೋದು. ವಾರಾಹಿ ಅಮ್ಮನ ವಿಗ್ರಹ ಸಹ ಇಟ್ಟು ಪೂಜೆಯನ್ನು ಮಾಡಬಹುದು. ಮನೆಯಲ್ಲಿ ವಾರಾಹಿ ಅಮ್ಮನ ಫೋಟೋವನ್ನು ಇಟ್ಟು ಯಾರು ಬೇಕಾದರೂ ಪೂಜೆಯನ್ನು ಮಾಡಬಹುದು. ಆದರೆ ಯಾವುದೇ ರೀತಿಯಾಗಿ ತೊಂದರೆ ಅಂತೂ ಆಗೋದಿಲ್ಲ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ತಾಯಿ ಒಂದು ಶಾಕಾಹಾರಿ ನೋಡಿ, ಮದ್ಯ ಮಾಂಸವನ್ನು ಸೇವಿಸಿ ತಾಯಿಯ ಮಂತ್ರವನ್ನು ಹೇಳೋದಕ್ಕೆ ಹೋಗಬಾರ್ದು. ಹಾಗಾಗಿ ನೈವೇದ್ಯಕ್ಕೆ ಬರೋದಾದರೆ ಭೂಮಿಯಲ್ಲಿ ಬೆಳೆಯುವಂಥ ಏನು ಗೆಣಸು, ಕ್ಯಾರೆಟು, ಮೂಲಂಗಿ, ಈ ರೀತಿಯಾಗಿ ಏನನ್ನು ಬೇಕಾದರೂ ದಾಳಿಂಬೆ, ಬಾಳೆಹಣ್ಣು, ಈ ರೀತಿಯಾಗಿ ನೀವು ಸಿಪ್ಪೆಯನ್ನು ಬಿಡಿಸಿ ತಿನ್ನೋವಂಥ ಒಂದು ಪದಾರ್ಥಗಳು ತಾಯಿಗೆ ಪ್ರಿಯವಾಗುತ್ತೆ. ಈ ಒಂದು ನೈವೇದ್ಯಕ್ಕೆ ಬರೋದಾದರೆ ಕೇಸರಿಬಾತು ಮತ್ತು ಚಿತ್ರಾನ್ನ, ಬೆಲ್ಲದನ್ನ, ಪಾನಕ, ಈ ಥರ ಯಾವ್ದು ಬೇಕಾದರೂ ನೀವು ತಾಯಿಗೆ ನೈವೇದ್ಯವನ್ನು ಮಾಡ್ಕೊಳ್ಬಹುದು. ತಾಯಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ತಾಯಿಯನ್ನು ಆದರೆ ಸೂರ್ಯ ಉದಯಕ್ಕೂ ಮುನ್ನವೇ ಆರಾಧನೆಯನ್ನು ಮಾಡಬೇಕು. ತಾಯಿಯ ಸಂಜೆ ಮಾತ್ರ ಸೂರ್ಯ ಅಸ್ತ ಆದ ನಂತರದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ನೀವು ಅಷ್ಟಮಿ, ಪಂಚಮಿ, ಅಮಾವಾಸ್ಯೆ, ಹುಣ್ಣಿಮೆ ಸಂದರ್ಭಗಳಲ್ಲಂತೂ ತಾಯಿ ಆರಾಧನೆ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ತಾಯಿ ನಿಮಗೆ ತುಂಬ ಅಂದರೆ ತುಂಬ ಶಕ್ತಿಯನ್ನು ಪ್ರಸನ್ನ ಮಾಡ್ತಾರೆ. ನಿಮ್ದು ಏನೇ ಒಂದು ಕೋರಿಕೆ ಇದ್ರೂ ಕೂಡ ಆ ಒಂದು ಕೋರಿಕೆಯನ್ನು ಈಡೇರಿಸ್ತಾರೆ ತಾಯಿ. ಹಾಗಾಗಿ ತಿಳಿಸ್ಕೊಡ್ತಾ ಇನ್ನು ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಬೇಕಾದರೂ ನೀವು ಹೇಳ್ಕೊಳ್ಬಹುದು. ಯಾರಿಗೆ ಯಾವ ರೀತಿಯಾಗಿ ಕಷ್ಟ ಇದೆ ಅಂಥೇಳಿ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಯಾಕಂತಂದರೆ ನೀವು ಯಾರ ಕಷ್ಟ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ನಿಮ್ಗೆ ಯಾರು ಬೇಕಾದರೂ ಈ ಮಂತ್ರವನ್ನು ಹೇಳ್ಕೊಳ್ಬಹುದು. ಮಹಿಳೆಯರಾದರೆ 5 ದಿನ ಅವರ ಮಾಸಿಕ ದಿನದಲ್ಲಿ ಹೇಳ್ಕೊಳ್ಳೋ ಹಾಗಿಲ್ಲ. ಗಂಡು ಮಕ್ಕಳಾದರೂ ಹೆಣ್ಮಕ್ಳಾಗಿದ್ದರೂ ಯಾರು ಬೇಕಾದರೂ ಹೇಳ್ಕೊಳ್ಬಹುದು. ಆದರೆ ಮಾಂಸಾಹಾರವನ್ನು ಸೇವಿಸಿ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲ, ನೀವು ರಾತ್ರಿ ಮಲಗೋದಕ್ಕೆ ಮುನ್ನವೇ ಒಂದು 10 ನಿಮಿಷಗಳ ಕಾಲ ತಾಯಿಯನ್ನು ಸ್ಮರಣೆಯನ್ನು ಮಾಡಿ ನಿಮ್ಮ ಕೋರಿಕೆ ಏನಿದೆಯೋ ತಾಯಿ ಮುಂದೆ ಇಟ್ಟು, ನಾನು ನಿನ್ನ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಮ್ಮ, ಮಂತ್ರ ಕೂಡ ನಾನು ಇವಾಗ ತಿಳಿಸ್ತೀನಿ. ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ. ನಂದು 3 ದಿನದಲ್ಲಿ ನನ್ನ ಕೆಲಸ, ನನ್ನ ಕೋರಿಕೆಯನ್ನು ಈಡೇರಿಸಮ್ಮ ತಾಯಿ, ನಿನ್ನನ್ನು ನಾನು ನಂಬಿದ್ದೀನಿ, ಯಾವುದೇ ಕಾರಣಕ್ಕೂ ನನ್ನನ್ನು ಕೈ ಬಿಡಬೇಡ ಅಂಥೇಳಿ ತಾಯಿಯಲ್ಲಿ ನೀವು ಮನಸಾರೆ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಂಡಿದ್ದೆ ಆದರೆ ಆ ತಾಯಿ ಖಂಡಿತವಾಗ್ಲೂ ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟನ್ನು ಕೊಡುವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ. ತಾಯಿಯನ್ನು ನಂಬಿದ್ರೆ ಅಷ್ಟೇ, ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ತಾಯಿ ಒಂದು ಕ್ಷಣ ಮಾತ್ರನೂ ಕೂಡ ನಮ್ಮ ಕೈಯನ್ನು ಬಿಡೋದಿಲ್ಲ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ತಾಯಿಯ ಮಂತ್ರಗಳಷ್ಟೇ ತುಂಬ ಅಂದರೆ ತುಂಬ ಸರಳವಾಗಿ, ತುಂಬ ಸಿಂಪಲ್ಲಾಗಿರ್ತವೆ. ಆದರೆ ಕೆಲಸ ಅನ್ನೋವಂಥದ್ದು ಶುರುವಾಯಿತು ಅಂತಂದರೆ ತುಂಬ ಅಂದರೆ ತುಂಬ ಕೆಲಸ ನಮ್ಮದು ಸಕ್ಸಸ್ ಆಗೋಣದು. ತುಂಬ ನೀರಿನ ರೀತಿಯಲ್ಲಿ ಕೆಲಸವೆಲ್ಲ ಸಾಗಿ ನಮಗೆ ಉನ್ನತಿ ಅನ್ನೋವಂಥದ್ದು ಸಿಗುತ್ತೆ, ನಮಗೆ ಯಶಸ್ಸು ಅನ್ನೋವಂಥದ್ದು ಸಿಗುತ್ತೆ, ನಮ್ಗೆ ಒಳ್ಳೆ ಸ್ನಾನ ಮಾನ ಅನ್ನೋವಂಥದ್ದು ಸಿಗುತ್ತೆ. ಮತ್ತು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಲಾಭ ಅನ್ನೋದು ಅಧಿಕವಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ತಾಯಿಯನ್ನು ನೀವು ದೀಪದಲ್ಲಿ ಕೂಡ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ಬೋದು. ಆದರೆ ತಾಯಿ ಪೂಜೆಯನ್ನು ಸೂರ್ಯಾಸ್ತ ಆದ ನಂತರದಲ್ಲಿಯೇ ನೀವು
ಮಾಡ್ಕೊಳ್ಳೋ ಅಂಥದ್ದು. 7 ಗಂಟೆಗೆ ಪ್ರಾರಂಭ ಮಾಡಿ ನೀವು ರಾತ್ರಿ 10 ಗಂಟೆವರೆಗೂ ಕೂಡ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆ ಒಂದು ಸಂದರ್ಭದಲ್ಲಿ ತಾಯಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಬಹುದು. ತಾಯಿಯನ್ನು ನಂಬಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಭೂಮಿಯ ಮಧ್ಯದಲ್ಲಿದ್ರೂ ಕೂಡ ಅದನ್ನು ಅಗಿದು ತೆಗೆದು ತಾಯಿ ನಮ್ಮ ಒಂದು ಕಷ್ಟಕ್ಕೆ ಹೋಗ್ಬಿಟ್ಟು ಆ ಕಷ್ಟವನ್ನೆಲ್ಲ ಪರಿಹಾರವನ್ನು ಮಾಡುವಂಥ ಒಂದು ಶಕ್ತಿ ವಾರಾಹಮ್ಮನಿಗಿದೆ. ಹಾಗಾಗಿ ಖಂಡಿತವಾಗ್ಲೂ ನಿಮಗೆ ವಾರಾಹಮ್ಮನ ಟೆಂಪಲ್ಗಳು ಮಲ್ಲೇಶ್ವರಮಲ್ಲಿದೆ, ಇಲ್ಲೇ ಟಿನ್ ಫ್ಯಾಕ್ಟ್ರಿ ಅದಕ್ಕಿದೆ, ಮತ್ತು ಇನ್ನು ತುಂಬ ಅಂದರೆ ತುಂಬ ದೇವಸ್ಥಾನಗಳಿದೆ. ಇಲ್ಲೂ ಸಹ ಅಷ್ಟೇ ವಾರಾಹಮ್ಮನ ದೇವಸ್ಥಾನ ಇದೆ. ಜಯದೇವ ಹಾಸ್ಪಿಟ್ಲಿಂದ ಮುಂದಕ್ಕೆ ಹೋದರೆ ಅಲ್ಲೂ ಕೂಡ ಒಂದು ವಾರಾಹಮ್ಮನ ಟೆಂಪಲ್ ಅನ್ನೋವಂಥದ್ದಿದೆ. ಹಾಗಾಗಿ ಖಂಡಿತವಾಗ್ಲೂ ನೀವು ಕೂಡ ವಾರಾಹಮ್ಮನ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಪಂಚಮ್ಮೆ ಪಟ್ ಪಟ್ ಸ್ವಾಹ. ಓಂ ಶ್ರೀಂ ಐಂ ಗ್ಲೌಂ ಪಂಚಮ್ಮೆ ಪಟ್ ಪಟ್ ಸ್ವಾಹ. ಓಂ ಶ್ರೀಂ ಐಂ ಗ್ಲೌಂ ಪಂಚಮ್ಮೆ ಪಟ್ ಪಟ್ ಸ್ವಾಹ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಆಹ್ವಾನೆಯನ್ನು ಮಾಡಿದ್ದೇ ಆದರೆ, ಮಂತ್ರವನ್ನು ಹೇಳ್ಕೊಂಡಿದ್ದೇ ಆದರೆ ರಾತ್ರಿಗೆ ಮಲಗೋದಕ್ಕೆ ಮುನ್ನೆ ಎಲ್ಲ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಯಾವ ಥರ ಅಂದರೆ ಬೆಣ್ಣೆ ಎತ್ತೋದಕ್ಕಿಂತ ಸರಳವಾಗಿ ನಿಮ್ಮದು ಕೆಲಸ ಅನ್ನೋವಂಥದ್ದು ನಡೆಯುವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ, ಖಂಡಿತವಾಗ್ಲೂ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಪ್ರತಿಯೊಬ್ಬರು ವಿಡಿಯೋನ ನೋಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ನಿಮಗೆ ಮತ್ತು ಏನನ್ನ ನಿಮಗೆ ಡೌಟ್ಸ್ಗಳಿತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟಲ್ಲೂ ಬರೆದು ತಿಳಿಸಿ. ಮತ್ತು ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ವ ನೋಡಿ, ರಾತ್ರಿ ಮಲಗೋದಕ್ಕೆ ಮುಂಚೆ ನಿಮ್ಮ ಮನೆಯೆಲ್ಲ ಮೂಲೆಗಳಿಗೂ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮಲಗಿ ಬೆಳಗ್ಗೆ ಎದ್ದು ಅದನ್ನು ಕಸ ಗುಡಿಸಿ ಹಾಕೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಆಚೆ ಹೋಗುತ್ತೆ. ಹಾಗಾಗಿ ತಪ್ಪದಿರ ಈ ಒಂದು ಪ್ರಯತ್ನವೂ ಸಹ ಮಾಡಿ ನೋಡಿ. ಯಾವ ರೀತಿ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.